ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಮಧ್ಯಪ್ರಾಚ್ಯದಲ್ಲಿ ಪಾಕ್ ಟ್ವಿಸ್ಟ್ ಕೊಟ್ಟಿದ್ಯಾಕೆ? ನೆರೆ ರಾಷ್ಟ್ರದ ಪ್ರಧಾನಿಯ ಒಂದು ಪೋಸ್ಟ್ನಿಂದ ಜಾಗತಿಕ ರಾಜಕೀಯ ಉಲ್ಟಾಪಲ್ಟಾ ಆಗುತ್ತಾ? ನೆರವು ಕೊಟ್ಟ ಅಮೆರಿಕ ವಿರುದ್ಧವೇ ಪಾಕಿಸ್ತಾನ ತಿರುಗಿ ಬಿದ್ದಿದ್ದಾದ್ರೂ ಯಾಕೆ? ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಜಾಗತಿಕ ರಾಜತಾಂತ್ರಿಕ ಅಂಗಳದಲ್ಲಿ ಪಾಕಿಸ್ತಾನದ ಒಂದು ನಡೆ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ತನ್ನ ಪರಮ ಮಿತ್ರ ರಾಷ್ಟ್ರ ಅಮೆರಿಕದ ತೀವ್ರ ವಿರೋಧದ ನಡುವೆಯೂ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ನ ನೂತನ ಪರಮೋಚ್ಚ ನಾಯಕ ಅಯತುಲ್ಲಾ ಮುಸ್ತಾಫಾ ಖಮೇನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಮೂಲಕ ಪಾಕಿಸ್ತಾನವು ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಅಮೆರಿಕ ಇದರ ಮೂಲಕ ಭಿನ್ನವಾದ ನಿಲುವನ್ನ ತಳೆದಿದೆ. ಇನ್ನು ಅಮೆರಿಕಕ್ಕೆ ಪಾಕ್ ಸೆಡ್ಡನ್ನ ಹೊಡೆದಿದೆ. ಶಹಬಾಜ್ ಶರೀಫ್ ಅವರ ಪೋಸ್ಟ್ ಈಗ ವಿವಾದದ ಕಿಚ್ಚನ್ನ ಹಚ್ಚಿದೆ. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಮಾಜಿ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ನಿಧನದ ನಂತರ ಅವರ ಪುತ್ರ ಮುಸ್ತಾಫಾ ಖಮೇನಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಅಭಿನಂದನಾ ಸಂದೇಶವನ್ನ ಹಂಚಿಕೊಂಡಿರುವಂತಹ ಶಹಬಾಜ್ ಶರೀಫ್ ಇರಾನ್ನ ನೂತನ ಪರಮೋಚ್ಚ ನಾಯಕರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತಹ ಮುಸ್ತಾಫಾ ಖಮೇನಿ ಅವರಿಗೆ ಅಭಿನಂದನೆಗಳು. ಅವರ ನೇತೃತ್ವದಲ್ಲಿ ಇರಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯತ್ತ ಸಾಗುತ್ತೆ ಅನ್ನುವಂತಹ ವಿಶ್ವಾಸ ನನಗಿದೆ ಅಂತ ಬರೆದುಕೊಂಡಿದ್ದಾರೆ. ಶರೀಫ್ ಅವರ ಈ ನಡೆ ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂತ ಅಂದ್ರೆ ಇದೇ ವಿಚಾರವಾಗಿ ಮಾತನಾಡಿದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಸ್ತಾಫಾ ಖಮೇನಿ ನೇಮಕಾತಿಯನ್ನ ಕಟ್ಟುವಾಗಿ ಅವರು ಟೀಕೆ ಮಾಡಿದ್ರು. ಮುಸ್ತಾಫಾ ಖಮೇನಿಯ ಆಡಳಿತದಿಂದ ಇರಾನ್ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ನಂಬೋದಿಲ್ಲ ಅಂತ ಟ್ರಂಪ್ ಎಚ್ಚರಿಕೆಯ ಧಾಟಿಯಲ್ಲಿ ಹೇಳಿದ್ರು. ಅದಲ್ಲದೆ ಇರಾನ್ನ ಈ ಹೊಸ ನಾಯಕತ್ವವು ಜಾಗತಿಕ ಶಾಂತಿಗೆ ಧಕ್ಕೆಯನ್ನ ತರಬಹುದು ಅನ್ನುವಂತಹ ಆತಂಕವನ್ನ ಅಮೆರಿಕ ಹೊರಹಾಕಿತ್ತು. ಪಾಕಿಸ್ತಾನವು ಆರ್ಥಿಕ ಸಹಾಯಕ್ಕಾಗಿ ಅಮೆರಿಕದ ಮೇಲೆ ಅವಲಂಬಿತವಾಗಿದೆ. ಆದರೂ ಸಹ ಇರಾನ್ ವಿಚಾರದಲ್ಲಿ ಅಮೆರಿಕದ ಶತ್ರುತ್ವವನ್ನ ಲೆಕ್ಕಿಸದೆಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿರುವುದು ಅಚ್ಚರಿಯನ್ನ ಮೂಡಿಸಿದೆ. ಪಾಕಿಸ್ತಾನ ಮತ್ತು ಇರಾನ್ ಸುಮಾರು 900 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ತನ್ನ ನೆರೆಯ ರಾಷ್ಟ್ರದೊಟ್ಟಿಗೆ ವೈರತ್ವವನ್ನ ಕಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧ ಇಲ್ಲ ಅನ್ನುವಂತಹದನ್ನ ಇದು ತೋರಿಸ್ತಾ ಇದೆ. ಮುಸ್ತಾಫಾ ಖಮೇನಿ ಅವರು ಕಠಿಣ ನಿಲುವಿನ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಅವರನ್ನ ಅಭಿನಂದಿಸೋದ್ರ ಮೂಲಕ ಪಾಕಿಸ್ತಾನವು ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟದಲ್ಲಿ ತನ್ನ ಸ್ಥಾನಮಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದೆ. ಇದರ ಮುಂದಿನ ಪರಿಣಾಮಗಳು ಏನು ಅಂತ ಹೇಳಿ ನಾವು ನೋಡೋದಾದ್ರೆ, ಪಾಕಿಸ್ತಾನದ ಈ ದಿಟ್ಟ ಅಥವಾ ಅಪಾಯಕಾರಿ ನಡೆ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ಪಾಕಿಸ್ತಾನಕ್ಕೆ ಅಮೆರಿಕ ನೀಡ್ತಾ ಇರುವಂತಹ ರಕ್ಷಣಾ ಮತ್ತು ಆರ್ಥಿಕ ನೆರವಿನ ಮೇಲೆ ಇದು ಪರಿಣಾಮ ಬೀರಬಹುದು. ಆದರೆ ಶಹಬಾಜ್ ಶರೀಫ್ ಸರ್ಕಾರವು ತನ್ನ ಸಾರ್ವಭೌಮತ್ವವನ್ನ ಪ್ರದರ್ಶನ ಮಾಡೋದಕ್ಕೆ ಈ ಹಾದಿ ಹಿಡಿದಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಭಾರತ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.